ಪರಿಷತ್ ಇವತ್ತು ಅಕ್ಷರಶಃ ಕೋಲಾಹಲವನ್ನ ಎಬ್ಬಿಸಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು ನಿನ್ನೆ ರಾಜ್ಯಪಾಲರ ಜೊತೆಗೆ ನಡ್ಕೊಂಡಂತ ವರ್ತನೆಯ ವಿಚಾರದಲ್ಲಿ ಬಿಜೆಪಿ ಇವತ್ತು ದೊಡ್ಡ ಮಟ್ಟದಲ್ಲಿನೇ ಗದ್ದಲವನ್ನ ಎಬ್ಬಿಸಿತು. ಜಟಾಪಟಿ ತಾರಕಕ್ಕೇರ್ತಿವತ್ತು ಗವರ್ನರ್ ವರ್ಸಸ್ ಗವರ್ನಮೆಂಟ್, ಪರಿಷತ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾಗ್ಯುದ್ಧ ಯಾವ ಮಟ್ಟಕ್ಕೆ ಹೋಗಿತ್ತು, ಕಂಟ್ರೋಲ್ಗೂ ಕೂಡ ಸಿಗಲಿಲ್ಲ. ಪದಪುಂಜಗಳಂತೂ ಅಬ್ಬಬ್ಬಬ್ಬಬ್ಬ ಏನ್ರಿ ಗೂಂಡಾಗಿರಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ. ಹಾದಿ ಬೀದಿಯಲ್ಲಿ ನಿಂತಿದ್ದ ಗೂಂಡಾಗಳು ಸದನಕ್ಕೆ ಬಂದಿದ್ದಾರೆ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡ್ತಾರೆ. ರಾಜ್ಯಪಾಲರನ್ನ ತಡೆದ ಹರಿಪ್ರಸಾದ್ ಅಮಾನತಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಜಟಾಪಟಿ ತೀವ್ರಗೊಂಡಿದೆ. ಪರಿಷತ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾಗ್ಯುದ್ಧ ದೊಡ್ಡ ಮಟ್ಟದಲ್ಲಾಗಿದೆ. ಬಿಜೆಪಿ ಲಜ್ಜೆಗೆಟ್ಟ ಪಾರ್ಟಿ, ಅತ್ಯಾಚಾರಿಗಳ ಪಕ್ಷ, ಗೂಂಡಾಗಳು ಅಂತ ಬಿಜೆಪಿಗೆ ಬಿಕೆ ಹರಿಪ್ರಸಾದ್ ತಿರುಗೇಟನ್ನ ಕೊಟ್ಟಿರೋದು. ನಾನು RSS ಚಡ್ಡಿ ಹಾಕಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ದಲಿತರನ್ನ ಉದ್ಧಾರ ಮಾಡ್ತೀನಿ ಅಂತ ಜಾಗ ಪಡೆದು ಬಿರಿಯಾನಿ ಅಂಗಡಿ ತೆರೆದಿಲ್ಲ ನಾನು. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿರೋದು. ಪರಿಷತ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾಗ್ಯುದ್ಧ ಯಾವ ಹಂತಕ್ಕಿತ್ತು ಅಂತ ನೀವೇ ನೋಡಿ. ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ನರೇಂದ್ರ ಅತ್ಯಾಚಾರಿಗಳ ಪಕ್ಷ. ಸಭಾಧ್ಯಕ್ಷರೇ, ಸದನದ ಗೌರವ ಇದು. ನೋಡ್ರಿ, ಈಗ ಒಂದ್ ನಿಮಿಷ ಸದನದ ಗೌರವ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾ ಇರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಗೂಢರಾಜ್ಯ ವಹಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು ಸದನವನ್ನು 10 ನಿಮಿಷ ಮುಂದೆ ಬಿಡಲ್ಲ. ದಲಿತರ ಉದ್ಧಾರ ಮಾಡಿದ ಬಿರಿಯಾನಿ ಅಂಗಡಿ ಓಪನ್ ಮಾಡಿಲ್ಲ ನಾನು RSS ಚಡ್ಡಿ ಹಾಕಿಲ್ಲ ನಾನು. ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವ. ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಏನು ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಚಡ್ಡಿ ಹಾಕ್ಕೊಂಡಿದ್ದಾರೋ, ಮುಖವಾಡಗಳನ್ನು ಹಾಕ್ಕೊಂಡಿದ್ದಾರೋ, ಯಾರ್ಯಾರು ಬಕೆಟ್ ಇಟ್ಕೊಂಡು ಓಡಾಡಿದಾರೋ ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿದೆ. ಜನ ಏನು ಸುಮ್ಮನೆ ಇದ್ದಾರೆ ಅಂದ್ಕೊಂಡಿದ್ದಾರೆ, ಎಲ್ಲರೂ ತಿಳ್ಕೊಂಡಿದ್ದಾರೆ ಯಾರ್ಯಾರು ಹೆಂಗೆ ವರ್ತಿಸಿದ್ದಾರೆ, ಅವ್ರ ಹಿಂದೆ ಏನಾಗಿದ್ರು, ಈಗ ಏನಾಗಿದ್ದಾರೆ, ಅವರ ವರ್ತನೆಗಳೇನು, ಯಾರು ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಯಾರು ಸಂವಿಧಾನವನ್ನು ಧಿಕ್ಕರಿಸ್ತಾ ಇದ್ದಾರೆ, ಅನುಕೂಲಕ್ಕೆ ತಕ್ಕಂತೆ ಸಂವಿಧಾನ ಬಳಕೆ ಯಾರು ಮಾಡ್ಕೊಳ್ತಾ ಇದ್ದಾರೆ, ಎಲ್ಲವೂ ಜನ ಗಮನಿಸ್ತಾ ಇದ್ದಾರೆ.